ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಬಂದುಬಿಟ್ಟು ಸಂಡೇ ವಿಡಿಯೋ ಆಗಿರುತ್ತೆ. ಎಡಿಟ್ ಮಾಡಿದ್ದು ಇವತ್ತು ಮಾಡಿದ್ದೆ ನೈಟಲ್ಲಿ. ಮತ್ತು ನಾವು ಸಂಡೇ ಅಂದ್ಕೊಂಡಿದ್ವಿ ವಿದ್ರಾಶ್ವತ್ಥದಲ್ಲಿ ಟೆಂಪಲ್ಗೆ ಹೋಗೋಣ ಅಂತ. ಮಾರ್ನಿಂಗ್ ಎದ್ದೊಳ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಮನೆ ಎಲ್ಲ ಕೆಲಸ ಮಾಡಿಬಿಟ್ಟು ನಾನು ಡೈಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಹಾಟ್ ವಾಟರ್ ಡೈಲಿ ಒಂದು ಲೋಟ ಕುಡಿತೀನಿ. ಇವತ್ತು ಅಷ್ಟೇ ಪೂಜೆ ಎಲ್ಲ ಆಗಿದ ತಕ್ಷಣವೇ ಒಂದು ಲೋಟ ಅಷ್ಟು ಬಿಸಿನೀರು ಕುಡಿದೆ. ಅದು ಏನು ಕೆಂಪಗಿದೆ ಅಂದರೆ ಅದು ನೋಡಿ ಕುಂಕುಮ ನಾವು ಪೂಜೆಗೆ ಇಡ್ತೀವಲ್ವ, ಎಷ್ಟು ಕೆಮಿಕಲ್ ಇದೆ ಅಂತ ನೋಡಿ, ಕೈಗೆ ಯಾವ ಥರ ಆಗುತ್ತೆ ಅಂತ. ಮತ್ತು ಗಾಡಿಯಲ್ಲೆಲ್ಲ ಬಂದುಬಿಟ್ಟು ನಮಗೆ ತುಂಬ ಹತ್ರ ಆಗುತ್ತೆ, ಒಂದು 3 ಕಿಲೋಮೀಟರ್ಸ್ ಆಗುತ್ತೆ ವಿದ್ರಾಶ್ವತ್ಥಕ್ಕೆ. ತೋರಿಸ್ದಲ್ವ ದೇವ್ರ ಎಂಟ್ರೆನ್ಸ್ ಇದೆಲ್ಲ ಬಂದುಬಿಟ್ಟು ಅವರು ಅವಾಗ ತಾನೇ ನಾವು ಆಲ್ಮೋಸ್ಟ್ ಅಲ್ಲಿ ನಾವು ಇನ್ನೂ 6 o'clockಗೆ ಒಂದು 10 minutes ಹಂಗಿದ್ವಿ, ಅಲ್ಲಿಗೆ ರೀಚ್ ಆಗಿದ್ವಿ. ಅಷ್ಟೊತ್ತಿಗೆಲ್ಲ ಅವರು ಪುರೋಹಿತರೆಲ್ಲ ಬಂದಿದ್ದರು. ಭಕ್ತಾದಿಗಳು ಬೇಗ ಬರ್ತಾರೆ ಸಂಡೇ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಅವರೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದರು. ಆದ್ರೂ ಸ್ವಲ್ಪ ಜನ ಇನ್ನೂ ಬೇಗ ಬಂದಿದ್ದರು ಅಂತೇಳ್ಬಿಟ್ಟು ಅವ್ರಿಗೆ ಆರತಿ ಮತ್ತು ಅರಶಿನ ಕುಂಕುಮ ಎಲ್ಲ ಇಟ್ಟಿದ್ದರು. ನಾನು ನಿಮಗೆಲ್ಲ ತೋರಿಸೋಣ ಯಾವ ಥರ ಇದೆ ವಿದ್ರಾಶ್ವತ್ಥ ಅಂತೇಳ್ಬಿಟ್ಟು ನಾನು ನಿಮಗೆ ಕಾಣಿಸ್ತಿದೆಯಾ. ನಾನು ಮೋಸ್ಟ್ಲಿ ಇದನ್ನು ವೀಡಿಯೋನ ಕ್ರಾಸ್ ಮಾಡಬೇಕಾಗಿತ್ತು, ಮಾಡ್ತೀನಿ. ಇದು ಕಾಣಿಸ್ತಿದ್ದೆಲ್ವ ನಿಮಗೆಲ್ಲನೂ, ಇದು ನಾಗರಕಲ್ಲು. ಮಕ್ಕಳಾಗೋಕ್ಕೆ ಮದುವೆ ಆಗೋಕ್ಕೆ ಎಲ್ಲ ಹರಕೆ ಹೊತ್ಕೊಂಡು ನಾಗರಕಲ್ಲು ಹಾಕ್ಸಿರ್ತಾರೆ. ತುಂಬ ಜನ ನಿಮ್ಗೆ ಕಾಣಿಸ್ತಿದೆ, ಎಷ್ಟು ಜನ ಆಲ್ಮೋಸ್ಟ್ ಅಲ್ಲಿ 6ಗೆ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ದೂರದಿಂದ ಬಂದಿದ್ದಾರೆ. ಒಬ್ಬೊಬ್ಬರು ಆಂಧ್ರ ಸೈಡಿಂದ ಎಲ್ಲ ಬಂದಿದ್ದಾರೆ. ನಾನು ಮುಂದೆಗಡೆ ಯಾರೂ ಮಾಡಲಿಲ್ಲ ಅಂತೇಳ್ಬಿಟ್ಟು ಈ ನಾಗರಕಲ್ಲಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ನೀಟಾಗೆಲ್ಲ ಮಾಡಿದ್ವಿ. ನಾವು ಹಾಲು ಹಾಕೋಣ ಅಂದ್ಕೊಂಡು ಇಟ್ಕೊಂಡಿದ್ವಿ. ಪಕ್ಕದಲ್ಲಿ ಕೋತಿ ಬಂದುಬಿಟ್ಟು ಹಾಲು ಡಬ್ಬನೇ ಅಲ್ಲಿ ಕಾಣಿಸ್ತಿದೆಯಾ, ಹಾಲು ಡಬ್ಬ ಎತ್ಕೊಂಡು ಹೊರಟೋಯ್ತು. ಬಿಡುತ್ತೇನೋ ಮುಚ್ಚಳ ಟೈಟ್ ಇತ್ತಲ್ವ ಅಂದರೆ ಅದು ಬಿಡಲೇ ಇಲ್ಲ. ಅದು ನೀಟಾಗಿ ಬಿಚ್ಕೊಂಡು ಮರದ ಮೇಲೆ ಹೋಗ್ಬಿಟ್ಟು ಎಲ್ಲ ಕುಡಿದ್ಬಿಡ್ತು. ಮತ್ತು ಅಲ್ಲಿ ಇಟ್ಟಿದ್ದೆ ನಾನು ಕಡಲೆಪಪ್ಪು ಸಕ್ಕರೆ, ಅದನ್ನೆಲ್ಲ ಇಟ್ಟಿದ್ದೆಲ್ಲ ಕಿತ್ತಾಕ್ತು ಕೋತಿಗಳು. ಅಲ್ಲಿ ತುಂಬ ಕಾಟ ಇದೆ ಕೋತಿದು, ಪೂಜೆ ಮಾಡೋಕ್ಕೆ ಬಿಡಲ್ಲ. ಹಾಲು ಭಕ್ತಾದಿಗಳು ತಂದಿರೋ ಹಾಲೆಲ್ಲ ಹೊತ್ಕೊಂಡು ಹೊರಟೋಗುತ್ತೆ. ಮತ್ತು ಅಲ್ಲಿ ಮಾಡೋಕ್ಕೆ ಬಿಡಲ್ಲ. ಇನ್ನೊಬ್ರು ಯಾರೋ ಪಾಪ ಬಾಳೆಹಣ್ಣೆಲ್ಲ ತಂದಿರೆ ಆ ಬಾಳೆಹಣ್ಣು ಕಿತ್ಕೊತಿಲ್ಲ, ಅಲ್ಲೇ ಕಿತ್ಕೊತಿದ್ದೆ. ಅಷ್ಟೊತ್ತಿಗೆ ನೋಡಿ 6 o'clockಗೆ ಏನೋ ಹೋಮ ಮಾಡ್ತಿದ್ರು. ಮೋಸ್ಟ್ಲಿ ನನಗೂ ಏನು ಹೋಮ ಅಂತ ಗೊತ್ತಾಗಲಿಲ್ಲ. ಬಟ್ ಅಷ್ಟೊಂದು ಜನ ಇತ್ತು. ಅದು ಬಂದುಬಿಟ್ಟು ನವಗ್ರಹ ದೇವಸ್ಥಾನ. ಅದು ಏನೋ ತುಂಬ ಜನ ಕೂತ್ಕೊಂಡಿದ್ರು, ಪೂಜೆ ಮಾಡ್ತಾಯಿದ್ರು, ಹೋಮ ಎಲ್ಲ ಮಾಡ್ತಾಯಿದ್ರು. ಇದ್ರ ಮೇಲೆ ಕಾಣಿಸ್ತಿದೆಯಲ್ಲ ಆ ಮಂತ್ರ ಓದ್ಕೊಂಡು ಪ್ರದಕ್ಷಿಣೆ ಹಾಕಿದ್ರೆ ವಿದ್ರಾಶ್ವತ್ಥದಲ್ಲಿ ತುಂಬ ಒಳ್ಳೆಯದು. ನಾನು ಕೋತಿಗಳ್ದು ಒಂದು ವೀಡಿಯೋ ತೆಗಿಯೋಣ ಅಂತೇಳ್ಬಿಟ್ಟು ಕೋತಿಗಳ್ದೇ ಒಂದು ವೀಡಿಯೋ ತೆಗೆದೆ. ನಾನು ಬರೋ ಅಷ್ಟೊತ್ತಿಗೆ ಪ್ರದಕ್ಷಿಣೆ ಹಾಕ್ಕೊಂಡು ಬರೋ ಅಷ್ಟೊತ್ತಿಗೆ ಈ ಫಜೀತಿ ಮಾಡಿತ್ತು. ಇದು ನಾನು ಪೂಜೆ ಮಾಡಿರೋದೆಲ್ಲನೂ ಕೋತಿಗಳು ಈ ಥರ ಪ್ರತಿಯೊಂದು ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ತೆಗ್ದಿರ್ತಾರೆ. ಏನು 5:30ಗೆ